ಬಹಳಷ್ಟು ಜನ ನ್ಯಾಯಸ್ಥಾಪಕರಿದ್ದಾರೆ. ಯಫ್ತಾ, ಗಿದಿಯೋನನು, ಸಂಸೋನನು, ದೆಬೋರಳು, ಸಮುವೇಲನು ಇವರೆಲ್ಲರೂ ನ್ಯಾಯಸ್ಥಾಪಕರೇ ಆಗಿದ್ದರು. ಆದರೆ ಇಸ್ರಾಯೇಲರ ಕ್ಷೇಮಕ್ಕೋಸ್ಕರ ಪ್ರಾರ್ಥನೆ ಮಾಡಿರುವ ಒಬ್ಬನೇ ಒಬ್ಬ ನ್ಯಾಯಸ್ಥಾಪಕನು ಸಮುವೇಲನಾಗಿದ್ದನು. ಸಮುವೇಲನು ಪ್ರಾರ್ಥನೆ ವೀರನಾಗಿದ್ದನು. ಅವರಿಗೆ ಮಾತು ಕೊಡುತ್ತಾನೆ. ಏನೆಂದು ಮಾತು ಕೊಡ್ತಾನೆ ನೋಡಿ, ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡುತ್ತೇನೆ. 5ನೇ ವಚನ. ಸಮುವೇಲನು ತಿರುಗಿ ಅವರಿಗೆ, ಇಸ್ರಾಯೇಲರೆಲ್ಲರೂ ಮಿಚ್ಪೆಯಲ್ಲಿ ಕೂಡಿ ಬರಲಿ, ನಾನು ನಿಮಗೋಸ್ಕರ ಯೆಹೋವನನ್ನು ಪ್ರಾರ್ಥನೆ ಮಾಡುವೆನು. ಬನ್ನಿರಿ, ನಿಮ್ಮ ಪಕ್ಷದಲ್ಲಿ ನಿಂತು ನಾನು ಪ್ರಾರ್ಥನೆ ಮಾಡುತ್ತೇನೆ. ಆ ದಿನ ನಡೆದಿದ್ದೇನು ಗೊತ್ತಾ? ಸಮುವೇಲನು ಪ್ರಾರ್ಥಿಸಿದಾಗ ಪ್ರಜೆಗಳೆಲ್ಲರೂ ಪಶ್ಚಾತ್ತಾಪ ಪಟ್ಟಾಗ ಕತ್ತಿಯಿಂದಲ್ಲ, ಈಟಿ ಭರ್ಜಿಯಿಂದಲ್ಲ, ಬಾಣದಿಂದಲ್ಲ, ದೇವರು ಅದ್ಭುತವಾಗಿ ಶತ್ರುವನ್ನು ಅಡಗಿಸಿಬಿಡ್ತಾರೆ. ಹೇಗೆ ಅಡಗಿಸಿದರೆಂದು ಬೈಬಲ್ನಲ್ಲಿದೆ, ಓದುತ್ತೇನೆ ಕೇಳಿ. ಸಮುವೇಲನು ಸರ್ವಾಂಗ ಹೋಮಗಳನ್ನು ಅರ್ಪಿಸುತ್ತಿರುವಾಗ ಫಿಲಿಸ್ಟಿಯರು ಯುದ್ಧ ಮಾಡುವುದಕ್ಕಾಗಿ ಇಸ್ರಾಯೇಲರ ಮೇಲೆ ಬಂದರು. 10ನೇ ವಚನ. ಆದರೆ ಯೆಹೋವನು ಆ ದಿನ ಫಿಲಿಸ್ಟಿಯರ ಮೇಲೆ ದೊಡ್ಡ ಗುಡುಗನ್ನು ಬರಮಾಡಿ ಅವರನ್ನು ಕಳವಳಗೊಳಿಸಲಾಗಿ ಅವರು ಇಸ್ರಾಯೇಲರಿಂದ ಏನಂತೆ ಸೋತು ಓಡಿ ಹೋದ್ರು. 20 ವರ್ಷಗಳಿಂದ ಇಸ್ರಾಯೇಲರು ಜಯವೇ ಕಾಣಿರಲಿಲ್ಲ. 20 ವರ್ಷಗಳಿಂದ ಅವರ ಜೀವಿತದಲ್ಲಿ ಸಂತೋಷ ಇರಲಿಲ್ಲ. 20 ವರ್ಷಗಳಿಂದ ಅವರು ಬಂದಿಯಾಳುಗಳಾಗಿಯೇ ಜೀವಿಸುತ್ತಾ ಇದ್ರು. ಆದರೆ ಮೊಟ್ಟ ಮೊದಲ ಸಾರಿ ಅವರು ಶತ್ರುವನ್ನು ಜಯಿಸುತ್ತಿದ್ದಾರೆ. ಮೊಟ್ಟ ಮೊದಲ ಸಾರಿ ಶತ್ರುಗಳಾಗಿರುವ ಫಿಲಿಸ್ಟಿಯರನ್ನು ಪ್ರತಿಯಾಗಿ ಸೋಲಿಸಿದ್ರು, ಎದುರಿಸಿದ್ರು, ಜಯಿಸಿದ್ರು. ಅಷ್ಟೇ ಅಲ್ಲ ಪ್ರಿಯರೇ, ಸಮುವೇಲನು ಬದುಕಿರುವವರೆಗೂ ಫಿಲಿಸ್ಟಿಯರು ಇಸ್ರಾಯೇಲ್ಯರ ತಂಟೆಗೇ ಹೋಗಲಿಲ್ಲ. ಪ್ರಾರ್ಥಿಸುವ ಸೇವಕನು ಇರುವವರೆಗೂ, ಪ್ರಾರ್ಥಿಸುವ ತಂದೆ, ಪ್ರಾರ್ಥಿಸುವ ತಾಯಿ ಇರುವವರೆಗೂ ನಿಮ್ಮ ಕುಟುಂಬದ ತಂಟೆಗೆ, ನಿಮ್ಮ ಮಕ್ಕಳ ತಂಟೆಗೆ ಶತ್ರು ಬರುವುದಕ್ಕಾಗಿ ಭಯಪಡುತ್ತಾನೆ. ತಂದೆಯೆಂದರೆ, ತಾಯಿಯೆಂದರೆ ನಿಮ್ಮ ಮನೆಗೆ ನೀವು ಒಬ್ಬ ಸಮುವೇಲನಾಗಬೇಕು. ಸಮುವೇಲನ ಹಾಗೆ ಪ್ರಾರ್ಥಿಸುವ ತಂದೆ ತಾಯಿಗಳಾಗಿರಬೇಕು. ಸಮುವೇಲನ ಪ್ರಾರ್ಥನೆ ಇಸ್ರಾಯೇಲರಿಗೆ ಕ್ಷೇಮವನ್ನುಂಟು ಮಾಡಿತು. 13ನೇ ವಚನ. ಹೀಗೆ ಫಿಲಿಸ್ಟಿಯರು ತಗ್ಗಿಸಲ್ಪಟ್ಟದ್ದರಿಂದ ಇಸ್ರಾಯೇಲ್ಯರ ಪ್ರಾಂತ್ಯದೊಳಗೆ ತಿರುಗಿ ಬರಲೇ ಇಲ್ಲ. ಸಮುವೇಲನ ಜೀವಮಾನದಲ್ಲೆಲ್ಲಾ ಯೆಹೋವನ ಹಸ್ತವು ಫಿಲಿಸ್ಟಿಯರಿಗೆ ವಿರೋಧವಾಗಿತ್ತು ಮತ್ತು ಫಿಲಿಸ್ಟಿಯರು ಇಸ್ರಾಯೇಲರಿಂದ ಕಿತ್ತುಕೊಂಡಿರುವಂತಹ ಪಟ್ಟಣಗಳನ್ನು ಇಸ್ರಾಯೇಲರಿಗೆ ತಿರುಗಿ ಕೊಟ್ಟರು. ಇಸ್ರಾಯೇಲರು ಏನೆಲ್ಲ ಕಳೆದುಕೊಂಡಿದ್ರು, 20-30 ವರ್ಷಗಳಿಂದ ಏನೆಲ್ಲ ಕಳೆದುಕೊಂಡಿದ್ರು, ಸಮುವೇಲನ ಪ್ರಾರ್ಥನೆಯಿಂದ, ಇಸ್ರಾಯೇಲರ ಪಶ್ಚಾತ್ತಾಪದಿಂದ ತಿರುಗಿ ಹೊಂದಿಕೊಂಡ್ರು. ಪ್ರಿಯರೇ, ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ನನ್ನ ಗಂಡನನ್ನು ಕಳೆದುಕೊಂಡಿದ್ದೇನೆ, ಹೆಂಡತಿ ದೂರ ಆಗಿದ್ದಾಳೆ, ಮಕ್ಕಳನ್ನು ಕೂಡ ನಾನು ಕಳೆದುಕೊಂಡಿದ್ದೇನೆ, ಆರೋಗ್ಯದಿಂದಲೂ ದೂರವಾಗಿದ್ದೇನೆ, ಕ್ಷೇಮದಿಂದಲೂ ದೂರವಾಗಿದ್ದೇನೆ, ಉದ್ಯೋಗ ಕಳೆದುಕೊಂಡಿದ್ದೇನೆ, ವ್ಯಾಪಾರದಲ್ಲಿನ ಲಾಭ ಕಳ್ಕೊಂಡಿದ್ದೇನೆ, ಎಲ್ಲರನ್ನು ಕಳೆದುಕೊಂಡಿದ್ದೇನೆ, ಎಲ್ಲವನ್ನೂ ಕಳೆದುಕೊಂಡಿದ್ದೇನೆ, ಅನಾಥನಾಗಿ ಉಳಿದುಕೊಂಡಿದ್ದೇನೆ ಎಂದು ಹೇಳ್ತಿರುವ ಸಹೋದರ ಸಹೋದರಿಯರೇ, ಕೇಳಿರಿ. ನೀವು ಪ್ರಾರ್ಥಿಸುವುದಾದರೆ, ನೀವು ಪಶ್ಚಾತ್ತಾಪ ಪಡೋದಾದರೆ, ಉಪವಾಸವಿರೋದಾದರೆ, ಶತ್ರುವನ್ನು ನೀವು ಎದುರಿಸುವುದಾದರೆ ದೇವರು ನಿಮಗೆ ಪ್ರತಿಫಲ ಕೊಡಲು ಸಿದ್ಧರಾಗಿದ್ದಾರೆ. ಸಮುವೇಲನು ಬದುಕಿರುವವರೆಗೂ ಇಸ್ರಾಯೇಲ್ಯರ ಮೇಲೆ ಯಾರೊಬ್ಬರೂ ಕೂಡ ದಾಳಿ ಮಾಡ್ಲಿಕ್ಕಾಗಲಿಲ್ಲ. ಕಾರಣ ಗೊತ್ತಾ? ಪ್ರಾರ್ಥನೆ. ಸೈನ್ಯವೇ ಮಾಡ್ಲಿಕ್ಕಾಗದ ಕೆಲಸ, ಭರ್ಜಿ ಮಾಡ್ಲಿಕ್ಕಾಗದ ಕೆಲಸ, ಬಾಣ ಮಾಡ್ಲಿಕ್ಕಾಗದ ಕೆಲಸ ಭಾರದಿಂದ ಮಾಡಿರುವ ಸಮುವೇಲನ ಪ್ರಾರ್ಥನೆ ಮಾಡಿತು. ಪ್ರಾರ್ಥನೆ ಮಾಡುವ ಒಬ್ಬನು ದೊಡ್ಡ ಸೈನ್ಯಕ್ಕಿಂತಲೂ ಹೆಚ್ಚಿನವನು. ಅದಕ್ಕಾಗಿಯೇ ಕರೆಯುತ್ತಿದ್ದೇನೆ, ಪ್ರತಿ ತಂದೆ, ಪ್ರತಿ ತಾಯಿ, ಪ್ರತಿ ತಮ್ಮ, ಪ್ರತಿ ತಂಗಿ ಒಬ್ಬ ಪ್ರಾರ್ಥನಾ ವೀರರಾಗಿ ಮಾರ್ಪಡಿರಿ. ಒಂದು ಸೈನ್ಯವಾಗಿ ತಯಾರಾಗಿರಿ. ಶತ್ರುವನ್ನು ಎದುರಿಸುವುದಕ್ಕಾಗಿ, ಶತ್ರು ಭೀತಿಯಿಂದ ಹೊರಬರುವುದಕ್ಕಾಗಿ. ಅಂತಹ ಕೃಪೆ ನನಗೆ ಬೇಕು ಎನ್ನುವಂಥವರಿರುವುದಾದರೆ ನನ್ನೊಂದಿಗೆ ಸೇರಿ ಪ್ರಾರ್ಥಿಸುವಿರಾ? ಬನ್ನಿ ಪ್ರಾರ್ಥಿಸೋಣ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ನೇರವಾಗಿ ಸ್ಪಷ್ಟವಾಗಿ ನಮ್ಮೊಂದಿಗೆ ಮಾತಾಡಿದ್ದೀರಿ. 20 ವರ್ಷಗಳವರೆಗೂ ಇಷ್ಟಾನುಸಾರವಾಗಿ ಜೀವಿಸಿ ಪಾಪಕ್ಕೆ, ಸೈತಾನನ ಶೋಧನೆಗಳಿಗೆ ಒಳಗಾಗಿ ಬಂದಿಯಾಳುಗಳಾಗಿ ಬಂಧಿಸಲ್ಪಟ್ಟಿರುವ ಇಸ್ರಾಯೇಲ್ಯರು
ತಮ್ಮ ತಪ್ಪು ತಿಳಿದುಕೊಳ್ಳುತ್ತಾರೆ. ಇದೆಲ್ಲದಕ್ಕೆ ಕಾರಣ ದೇವರಿಂದ ದೂರ ಜೀವಿಸುವಂಥದ್ದೇ. ಈ ದುರ್ಗತಿಯ ದೌರ್ಭಾಗ್ಯದ ಜೀವಿತದಿಂದ ನಾವು ಹೊರಗೆ ಬರಲೇಬೇಕು ಎಂಬುದಾಗಿ ಅವರು ನಿರ್ಣಯ ತೆಗೆದುಕೊಂಡಾಗ ಪ್ರವಾದಿಯಾಗಿರುವಂತಹ ನಿನ್ನ ಸೇವಕನಾದ ಸಮುವೇಲನು ಕೊಟ್ಟ ಕರೆಯನ್ನು ಅಂಗೀಕರಿಸಿ ಕೂಡಿ ಬರುತ್ತಾರೆ, ಸಮಕೂಡಿ ಬರುತ್ತಾರೆ, ಕುಟುಂಬವಾಗಿ ಬರ್ತಾರೆ, ಕಣ್ಣೀರಿನಿಂದ ಬರ್ತಾರೆ, ಕಷ್ಟದಲ್ಲಿ ಬರುತ್ತಾರೆ, ಅವೆಲ್ಲವುಗಳಿಗೆ ತಕ್ಕಂತಹ ಉತ್ತರ ಹೊಂದಿಕೊಳ್ತಾರೆ. ಹಾಗೆಯೇ ಈ ದಿನ ದೇವರೇ, ಯಾರ್ಯಾರು ಯೇಸುವೇ ನಾವು ಕಷ್ಟದಲ್ಲಿದ್ದೇವೆ, ಶ್ರಮೆಯಲ್ಲಿದ್ದೇವೆ, ಬಾಧೆಯಲ್ಲಿದ್ದೇವೆ, ಭಾರದಲ್ಲಿದ್ದೇವೆ, ಬಂದಿಗಳಾಗಿದ್ದೇವೆ, ನಮ್ಮನ್ನು ಕ್ಷಮಿಸು ದೇವರೇ, ನಮ್ಮನ್ನು ಮನ್ನಿಸು ದೇವರೇ, ನಮಗೆ ಮಾರ್ಪಡುವಿಕೆ ಬೇಕು, ನಮ್ಮಲ್ಲಿ ಮಾರ್ಪಡುವಿಕೆ ಬರಬೇಕು ಎಂದು ಆಶಿಸುತ್ತಿರುವ, ಬೇಡಿಕೊಳ್ಳುತ್ತಿರುವ, ಮೊರೆ ಇಡುತ್ತಿರುವ ನಿಮ್ಮ ಮಕ್ಕಳನ್ನು ದರ್ಶಿಸಿರಿ ಎಂದು ಪ್ರಾರ್ಥನೆಯ ವಿಷಯದಲ್ಲಿ ಶ್ರದ್ಧೆಯನ್ನು, ಉಪವಾಸದ ವಿಷಯದಲ್ಲಿ ಆಸಕ್ತಿಯನ್ನು ದಯಪಾಲಿಸಿ, ನಿಮ್ಮನ್ನು ನಿಮ್ಮ ಸನ್ನಿಧಿಯನ್ನು ಪ್ರೀತಿಸಿ ನಿಮ್ಮ ಮಾತಿನಂತೆ ಜೀವಿಸುವ ಕೃಪೆ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಈ ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.